Previous class we discussed the how to the food web can construct, how to the various food chains can created in the food webs and how to the different organisms can eating the different trophic levels animal in the critical conditions. ನಾವು ಇಲ್ಲಿ ಹಿಂದಿನ ತರಗತಿಯಲ್ಲಿ ಮಾಡೋದು ಆಹಾರ ಜಾಲಗಳ ಅಂತಂದ್ರೇನು, ಆಹಾರ ಜಾಲಗಳಿಂದ ಯಾವ ರೀತಿಯಾಗಿ ಆಹಾರ ಸರಗಳು ವಿಭಿನ್ನವಾದಂಥ ರೀತಿಯಲ್ಲಿ ವಿಭಿನ್ನವಾದಂಥ ಒಂದು ಪೋಷಣಾಸ್ತರಗಳಲ್ಲಿ ವಿಭಿನ್ನವಾದಂಥ ಒಂದು ಜೀವಿಗಳನ್ನ ತಿನ್ನೋದು ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಂದಿಗ್ಧ ಸ್ಥಿತಿಯಲ್ಲಿ ಜೀವಿಗಳಿಗೆ ಮತ್ತೊಂದು ಜೀವಿಯು ಆಹಾರಕ್ಕಾಗಿ ಇಲ್ಲದೇ ಇದ್ದಂಥ ಸ್ಥಿತಿಯಲ್ಲಿ ಬೇರೊಂದು ಜೀವನ ತಿಂದು ಹೇಗೆ ಬದುಕ್ತಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಅಲ್ಲಿ ಅಧ್ಯಯನವನ್ನು ಮಾಡುತ್ತೇವೆ. ನಾವು ವಿ ಕ್ಯಾನ್ ಡಿಸ್ಕಸ್ ದಿ significance of the food chains, significance of the food webs or importance of the food webs. ಆಹಾರ ಜಾಲದ ಮಹತ್ವ ಅಂತಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೋಬೇಕು. ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದಿ ಫುಡ್ webs, they help in maintaining the ecological balance. It is the first importance for food webs. If suppose if the one organisms can depend upon the other organisms, but that organisms can very less available in our country, that time if a organism can depend upon the another organism, that's why if automatically one organism cannot be depend upon the one organism, it is also depend upon the other organisms. That time if the ecology or if the environment can be balances and our environment can also the very stably move in the ವರ್ಲ್ಡ್. ನಮ್ಮ ಈ ಜಗತ್ತಿನಲ್ಲಿ ಕೂಡ ಏನಾಗ್ತದೆ ಅಂದರೆ ವಿವಿಧ ರೀತಿಯಂಥ ಜೀವಿಗಳು ಕೂಡ ವಾಸಿಸ್ತಾ ಇರ್ತವೆ. ಇಲ್ಲಿ ಒಂದು ಜೀವಿ ಇನ್ನೊಂದು ಜೀವಿ ಅವಲಂಬನೆ ಆಗೋದ್ರಿಂದ ಇನ್ನೊಂದು ಜೀವಿಗಳು ಅಂತಂದರೆ ಆ ಒಂದು ಜೀವಿಗಳ ಒಂದು ಸಂತತಿ ಕೂಡ ಕಡಿಮೆ ಇರ್ತದೆ. ಆ ಸಮಯದಲ್ಲಿ ಒಂದು ಜೀವಿ ಅದನ್ನೇ ಮಾತ್ರ ತಿಂತಾ ಇದ್ದರೆ ಅಲ್ಲಿ ಕೂಡ ಪರಿಸರದಲ್ಲಿ ಅಸಮತೋಲನ ಉಂಟಾಗ್ತದೆ. ಅದಕ್ಕಾಗಿ ಏನಂದರೆ ಒಂದು ಜೀವಿಯು ಇನ್ನೊಂದು ಜೀವಿನಷ್ಟಲ್ಲದೆ ಬೇರೊಂದು ಜೀವಿನ ತಿನ್ನೋದ್ರಿಂದ ಬದುಕ್ತಾ ಇರ್ತದೆ. ದ್ಯಾಟ್ಸ್ ವೈ ಫಸ್ಟ್ ಇಂಪಾರ್ಟೆನ್ಸ್ ಫಾರ್ ದಿ ಫುಡ್ ವೆಬ್ಸ್, they help to maintain the ecological balance in the environment. ಪರಿಸರ ವ್ಯವಸ್ಥೆಯಲ್ಲಿ ಜೀವಗೋಳದ ಒಂದು ಸಮತೋಲನವನ್ನು ಕೂಡ ಏನು ಮಾಡುತ್ತೆ ಕಾಪಾಡಿಕೊಂಡು ಪರಿಸರ ವ್ಯವಸ್ಥೆಯ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಂಡು ಹೋಗುವಲ್ಲಿ ಕೂಡ ಮಹತ್ವದಂಥ ಪಾತ್ರವನ್ನು ವಹಿಸ್ತದೆ. The important rule of the food webs, they help in maintaining the ಎಕಾಲಜಿಕಲ್ ಬ್ಯಾಲೆನ್ಸ್ ಇನ್ ದಿ ಎನ್ವೈರನ್ಮೆಂಟ್. ಪರಿಸರ ವ್ಯವಸ್ಥೆಯಲ್ಲಿ ಪರಿಸರ ವ್ಯವಸ್ಥೆಯ ಒಂದು ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗುವಂಥ ಮೊಟ್ಟ ಮೊದಲವಾದಂಥ ಒಂದು ಮುಖ್ಯವಾದಂಥ ಒಂದು ಮಹತ್ವ ಇದು ಆಹಾರ ಜಾಲದ್ದು. ನೆಕ್ಸ್ಟ್ ಸೆಕೆಂಡ್ ಒನ್, ದೇ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡ್ ದಿ ಫೀಡಿಂಗ್ ರಿಲೇಷನ್ ಅಮಾಂಗ್ ದಿ ಆರ್ಗ್ಯಾನಿಸಮ್ಸ್. In the food webs, if the various type of the organisms can interconnected or the interrelationship with each other, that time organisms can also the food purpose not only depend upon the one organism, it is also the depend upon the another organism and easily can understand their environmental ಸಿಚುವೇಶನ್. ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಇನ್ನೊಂದೇನೆಂದರೆ ಯಾವ ರೀತಿಯಾಗಿ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಜೀವಿಗಳು ವಿಭಿನ್ನವಾದಂಥ ಒಂದು ಜೀವಿಗಳು ಇಲ್ಲಿ ವಾಸಿಸ್ತಾ ಇರ್ತವೆ. ಆ ಜೀವಿಗಳು ಕೂಡ ಏನು ಮಾಡಬೇಕಂದ್ರೆ ಆ ಒಂದು ಜೀವಿಗಳ ಸಂತತಿಯನ್ನು ಅವಲೋಕನ ಮಾಡೋದಲ್ಲದೆ ಅದರ ಬಗ್ಗೆ ಸರಿಯಾದ ರೀತಿಯಾದಂಥ ಒಂದು ತಿಳುವಳಿಕೆಯನ್ನು ತಿಳಿದುಕೊಳ್ಳೋದು ಕೂಡ ಏನಾಗ್ತದೆ ಅಂದರೆ ಎರಡನೆಯ ಒಂದು ಆಹಾರ ಜಾಲದ ಒಂದು ಪ್ರಮುಖವಾದಂಥ ಒಂದು ಮಹತ್ವವಾಗಿದೆ. And in environment, if human beings can food purpose, they can eating the some of the birds, animals. That's why our ecological balance can moving to the imbalances. ಅಂದರೆ
ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ ಅಂದರೆ ಮಾನವನು ತನ್ನ ಆಹಾರಕ್ಕೋಸ್ಕರ ವಿವಿಧ ರೀತಿಯಾದಂಥ ಪ್ರಾಣಿ ಪಕ್ಷಿಗಳನ್ನು ಮತ್ತು ಸಂಕುಲಗಳನ್ನು ಏನು ಮಾಡೋದು ತಿಂತಾ ಇರೋದ್ರಿಂದ ಈ ಭೂಮಿಯಿಂದ ಕೂಡ ಏನು ಮಾಡೋದು ಶಾಶ್ವತವಾಗಿ ಏನು ಮಾಡ್ತಾರೆ ಕೆಲವೊಂದಿಷ್ಟು ಸಸ್ಯ ಸಂಕುಲಗಳು ಕೂಡ ಏನು ಮಾಡ್ತಾವೆ ಕಣ್ಮರೆಯಾಗ್ತಾ ಇದ್ದಾವೆ. ಇನ್ ದಿ ಎನ್ವೈರನ್ಮೆಂಟ್ man can food purpose can only depend upon the sum of the animals and the sum of the plants. That animals and the plants can permanently disappear in the environment. That's why our natural resources can destroy, and also the less percentage of the natural resources can available in the environment. ನಮ್ಮ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಮಾನವನು ತನ್ನ ಆಹಾರಕ್ಕಾಗಿ ಕೆಲವು ಪ್ರಾಣಿ ಮತ್ತು ಪಕ್ಷಿಗಳ ಮೇಲೆ ಅವಲಂಬಿತರಾಗೋದ್ರಿಂದ ಆ ಪ್ರಾಣಿ ಮತ್ತು ಸಸ್ಯ ಸಂಕುಲಗಳು ಪಕ್ಷಿ ಸಂಕುಲಗಳು ಸತತವಾಗಿ ಈ ಭೂಮಿಯಿಂದ ಕಣ್ಮರೆ ಆಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊರತೆಯು ಕೂಡ ಏನಾಗ್ತದೆ ಬಹಳಷ್ಟು ಕಾಣ್ತಾ ಇದೆ. ಅಷ್ಟೇ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಕೊಡುಗೆಯು ಕೂಡ ಏನಾಗ್ತದೆ ಬಹಳಷ್ಟು ಕೂಡ ಕಡಿಮೆ ಆಗ್ತಾ ಇದೆ. ಅವರ್ ನ್ಯಾಚುರಲ್ ರಿಸೋರ್ಸಸ್ can destroy, and also if the natural resources can protect the only plants and animals, but that plants and animals can man eat for the food purpose. That's why our natural resources as well as the some of the plants and the animals can disappear permanently in the environment. ಈ ಒಂದು ಜೀವ ಪರಿಸರ ವ್ಯವಸ್ಥೆಯಿಂದ ಕೆಲವೊಂದಿಷ್ಟು ಪಕ್ಷಿ ಸಂಕುಲಗಳು ಮತ್ತು ಪ್ರಾಣಿ ಸಂಕುಲಗಳು ಏನು ಮಾಡ್ತವೆ ಸತತವಾಗಿ ಏನು ಮಾಡ್ತವೆ ನಶಿಸಿ ಹೋಗ್ತಾ ಇದ್ದಾವೆ ಅನ್ನೋದು ಕೂಡ ಏನಿದೆ ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳ್ಬೋದು. That's why it is called as the loss of the biodiversity, because if the biodiversity, each and every plants can giving their contribution in the various ways. ಅಂದರೆ ಇಲ್ಲಿ ಇರುವಂಥ ಒಂದು ಪರಿಸರ ವ್ಯವಸ್ಥೆಯಲ್ಲಿರುವಂಥ ಜೀವ ವೈವಿಧ್ಯತೆಯಲ್ಲಿ ಇರುವಂಥ ಒಂದು ವಿವಿಧ ರೀತಿಯಾದಂಥ ಪ್ರಾಣಿಗಳಾಗಿರ್ಬೋದು ಪಕ್ಷಿ ಸಂಕುಲಗಳು ತಮ್ಮದೇ ಆದಂಥ ವಿಭಿನ್ನ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇರೋದ್ರಿಂದ ಇವೆಲ್ಲವೂ ಕೂಡ ಕಣ್ಮರೆಯಾದರೆ ಜೀವ ವೈವಿಧ್ಯತೆ ಅಂತ ನಷ್ಟ ಅಂದರೂ ಕೂಡ ಪರವಾಗಿಲ್ಲ. ಅದಕ್ಕಾಗಿ ಇದಕ್ಕೇನಂತ ಕರೀತಾ ನಾವು ಜೀವ ವೈವಿಧ್ಯತೆಯ ನಷ್ಟ ಅಂತ ಕೂಡ ನಾವು ಕರೀತಾ ಇದ್ದೇವೆ. ಆ್ಯಂಡ್ ಇಫ್ ದಿ ಸಮ್ ಆಫ್ ದಿ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ can permanently disappear in the environment, cannot be applied to the environmental system. It is also the lot of the problems can created in the everyday in the environment. ಇದು ಜೀವ ಪರಿಸರ ವ್ಯವಸ್ಥೆಗೆ ಅಷ್ಟೇ ಅಲ್ಲದೆ ಮಾನವನಿಗೂ ಕೂಡ ಅಂತ ಹಲವಾರು ರೀತಿಯಲ್ಲಿ ಕೂಡ ಅಂತ ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದೇವೆ. ಬಿಕಾಸ್ ಇನ್ ದಿ some decades back man can eat the only animals, but afterwards technology and the science can improve and find out the various type of the foods in the society, and also but some of the human beings nowadays also only depend upon the various food and various plants and the animals, and that animals and the plants can giving the more contribution to the our environment, and also that animals can permanently disappear in the environment. It is also impact on the human beings as well as the various types of the environment. ವಿವಿಧ ಈ ರೀತಿಯಾದಂಥ ಒಂದು ಪ್ರಾಣಿ ಸಂಕುಲಗಳು ಪಕ್ಷಿ ಸಂಕುಲಗಳು ಪರಿಸರದಿಂದ ಸತತವಾಗಿ ನಾಶವಾಗ್ತಾ ಇದ್ದರೆ ಇದು ಮಾನವನಿಗೂ ಮೇಲೆಯೂ ಕೂಡ ಏನಂತ ಪ್ರತಿಕೂಲ ಪರಿಣಾಮ ಇರುತ್ತದೆ. ಅಷ್ಟೇ ಅಲ್ಲದೆ ಪರಿಸರದ ಮೇಲೂ ಕೂಡ ಏನು ಮಾಡ್ತದೆ ಅಂದರೆ ಬಹಳಷ್ಟು ರೀತಿಯಾದಂಥ ಒಂದು ಪರಿಣಾಮ ಬೀರಿ ಏನಾಗ್ತದೆ ಅಂದರೆ ಸಸ್ಯ ಸಂಕುಲವು ಕೂಡ ಏನಾಗ್ತದೆ ಅಂದರೆ ನಾಶವಾಗ್ತದೆ. ಸಪೋಸ್ ವಿ ಕ್ಯಾನ್ ಲಾಸ್ ದಿ ಬಯೋಡೈವರ್ಸಿಟಿ, ವಿ ಕ್ಯಾನ್ ಆಲ್ಸೋ our natural resources can also more impact on the human beings life. ಮಾನವನ ಜೀವನದ ಮೇಲೆ ಅಂತ ಪ್ರಸ್ತುತವಾಗಿ ಏನು ಮಾಡುತ್ತೆ ಅಂದರೆ ಬಹಳಷ್ಟು ಪರಿಣಾಮ ಮಾಡುತ್ತೆ. ಇಫ್ ಸಪೋಸ್ ವಿ ಕ್ಯಾನ್
lost the trees, we cannot easily taking the pure oxygen every day. ಇಲ್ಲಿ ಗಿಡಗಳ ನಾಶವಾಗ್ತಾ ಇದ್ದಾವೆ ಅಂದರೆ ನಾವು ದಿನನಿತ್ಯವೂ ಶುದ್ಧವಾದಂಥ ಆಮ್ಲಜನಕವನ್ನು ತಗೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಇಫ್ ಸಪೋಸ್ more trees are in the environment, they can easily taking the pure oxygen in every minute and every second. ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡಲ್ಲೂ ಕೂಡ ಹೆಚ್ಚು ಮರಗಳು ಅವೈಲೇಬಲ್ ಇದ್ದು ಅಂತಂದರೆ ನಾವು ಏನು ಮಾಡ್ತೇವೆ ಅಂದರೆ ವಿಭಿನ್ನ ರೀತಿಯಲ್ಲಿ ಕೂಡ ಏನು ಮಾಡ್ತಾ ಅಂದರೆ ಶುದ್ಧವಾದಂಥ ಆಮ್ಲಜನಕವನ್ನು ಕೂಡ ನಾವು ಪಡಿತಾ ಇದ್ದೇವೆ. ಇಪ್ಪ ಸಪೋಸ್ ಯು ಆಲ್ರೆಡಿ ನೋ ದಿ Delhi city people cannot able to getting the poor oxygen, and also the nowadays in Delhi can also the establish the various flavor oxygen can available in only 50 minutes. People can pay the 299 rupees for the getting the pure oxygen. Why? Because in the Delhi, in the name of the modernization, they can cut the trees and the environment can also the not properly adjusted to the people, and people's also buying the variety of the vehicles, and every day they can using the vehicles. That's why in the Delhi, if peoples can getting the poor oxygen, they directly going to the oxygen shop and getting the oxygen, and they can pay the only 50 minutes they can getting the oxygen, they can pay the 299 rupees. ಇಂದು ದೆಹಲಿ ಒಂದು ನಗರವನ್ನು ಕೂಡ ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಲು, ದೆಹಲಿ ನಗರದಲ್ಲಿ ಏನಾಗ್ತಾ ಇದೆ ಅಂದರೆ ಬಹಳಷ್ಟು ವಾಯು ಮಾಲಿನ್ಯ ಆಗ್ತದೆ. ಅಷ್ಟೇ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಏನು ಮಾಡ್ತಾ ಬಹಳಷ್ಟು ನಶಿಸ್ತಾ ಇದೆ. ಇದಕ್ಕೆ ಕಾರಣ ಏನಂದರೆ ಆಧುನೀಕರಣ ನೆಪದಲ್ಲಿ ನಾವು ಏನು ಮಾಡ್ತಾ ಪರಿಸರವನ್ನು ಕೂಡ ಏನು ಮಾಡ್ತೇವೆ ಅಂದರೆ ನಾಶ ಮಾಡ್ತಾ ಇದ್ದೇವೆ. ಇದೇ ರೀತಿ ಕೂಡ ಏನಾಗ್ತದೆ, ಇಲ್ಲಿ ವಾಹನಗಳನ್ನು ನಾವು ದಿನನಿತ್ಯ ಬಳಸ್ತಾ ಇರೋದ್ರಿಂದ ಇಲ್ಲಿ ವಾಹನಗಳ ಸಂಖ್ಯೆ ಕೂಡ ವಿಪರೀತವಾಗಿದೆ. ಇದರಿಂದ ಏನಾಗ್ತದೆ ಅಂದರೆ ಶುದ್ಧ ಆಮ್ಲಜನಕದ ಕೊರತೆಯು ಕೂಡ ಆ ನಗರದಲ್ಲಿ ಉಂಟಾಗ್ತಾ ಇದೆ. ಅದಕ್ಕಾಗಿ ಶುದ್ಧ ಆಮ್ಲಜನಕದ ಕೊರತೆ ಉಂಟಾಗಿದ್ದರಿಂದ ಆ ಒಂದು ರಾಜ್ಯದಲ್ಲಿ, ಆ ಒಂದು ದೆಹಲಿಯ ಒಂದು ರಾಜ್ಯದಲ್ಲಿ ಆಮ್ಲಜನಕವನ್ನು ನೀಡುವಂಥ ಅಂಗಡಿಗಳು ಕೂಡ ಏನು ಮಾಡ್ತಾವೆ ಅಂದರೆ ಸ್ಥಾಪನೆ ಆಗಿದ್ದಾವೆ. ಅಷ್ಟೇ ಅಲ್ಲದೆ ಆ ಒಂದು ಅಂಗಡಿಯಲ್ಲಿ ನೀವು 15 ನಿಮಿಷ ಆಮ್ಲಜನಕವನ್ನು ತೆಗೆದುಕೊಳ್ತಾ ಇದ್ದೀರಿ ಅಂದರೆ 299 ರೂಪಾಯಿಗಳನ್ನು ಕೊಡಬೇಕು. ಅದಕ್ಕಾಗಿ ಏನಾಗ್ತದೆ ಅಂದರೆ if suppose we can protect the various type of the plants and the animals, we can getting the pure oxygen with freely. ಯಾವುದೇ ರೀತಿಯಾದಂಥ ವೆಚ್ಚವನ್ನು ಮಾಡದೆ ನಾವು ಇದ್ದಂಥ ಪ್ರಾಣಿ ಸಂಕುಲಗಳನ್ನು, ಪಕ್ಷಿ ಸಂಕುಲಗಳನ್ನ, ಜೀವ ವೈವಿಧ್ಯತೆಯನ್ನು ಕಾಪಾಡಿದರೆ ನಾವು ಯಾವುದೇ ರೀತಿಯಾದಂಥ ಹಣ ಕೊಟ್ಟು ಆಮ್ಲಜನಕವನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರೋದಿಲ್ಲ. ಅದಕ್ಕಾಗಿ ನಾವು ಹಿಂದೇನು ಮಾಡಬೇಕಂದ್ರೆ, ಇಫ್ ಸಪೋಸ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಕಟ್ ದಿ ಒನ್ ಟ್ರೀ, ದೇ ಕ್ಯಾನ್ ಅಗೇನ್ ಗ್ರೋ ದಿ 10 trees. ಅಂದರೆ ಇಲ್ಲಿ ಒಬ್ಬ ಮನುಷ್ಯ ಏನು ಮಾಡ್ತೀವಿ, ಒಂದು ಗಿಡವನ್ನು ಇಲ್ಲಿ ಕಡಿಯೋದ್ರಿಂದ ನಾವು ಏನು ಮಾಡೋದು 10 ಗಿಡಗಳನ್ನು ಹಚ್ಚಿದರೆ ಇದರಿಂದ ಪರಿಸರವು ಕೂಡ ಏನಾಗ್ತದೆ, ಬಹಳಷ್ಟು ಕೂಡ ಏನಾಗ್ತದೆ ಅಂದರೆ ಬೆಳೀತಾ ಹೋಗ್ತದೆ. ಆ್ಯಂಡ್ ಅಕಾರ್ಡಿಂಗ್ ಟು ದಿ ಸೈಂಟಿಸ್ಟ್, ಇನ್ ದಿ ಎನ್ವೈರನ್ಮೆಂಟ್ 2 birds can destroy if they can destroy the one generation. According to the scientist, in the environment 2 birds can loss or 2 birds can died in the environment if we can lose the one generation. ಅಂದರೆ ನಾವು ಇಲ್ಲಿ 2 ಪಕ್ಷಿಗಳು ನಾಶವಾದರೆ ಅಥವಾ 2 ಪಕ್ಷಿಗಳು ಏನಾದರೂ ಸತ್ತದ್ದೇ ಆದಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ನಾವು ಒಂದು ಸಸ್ತನಿಯು ಕೂಡ ನಾಶವಾದಂಗೆ ಆಗ್ತದೆ ಅನ್ನೋದು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ if the 2 birds destroy, we can also the lost the one plant generation, as well as the with we can also thus also the 2 and 3 types of the fish categories also disappear from the environment. ಅಂದರೆ ಇಲ್ಲಿ
ಎರಡು ಪಕ್ಷಿಗಳನ್ನು ನಾಶ ಮಾಡಿದರೆ ಒಂದು ಪಕ್ಷಿ ಸಂಕುಲ ಅಥವಾ ಒಂದು ಸಸ್ತನಿಯು ನಾಶವಾಗುವುದಲ್ಲದೆ ಅದರ ಜೊತೆಗೆ 2-3 ಜಾತಿಯ ಮೀನುಗಳು ಕೂಡ ಏನು ಮಾಡ್ತಾವೆ, ಕಣ್ಮರೆ ಆಗ್ತಾ ಇದ್ದಾವೆ ಅಂತ ಇಲ್ಲಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ಇಫ್ ದಿ 2 birds ಕ್ಯಾನ್ disappear in the environment, we can lose the one bird category as well as we can also lose the 2 or 3 types fish categories also disappear in the environment. ಈ ರೀತಿಯಾಗಿ ಕೂಡ ಏನಾಗ್ತದೆ ಅಂದರೆ 2 ಪಕ್ಷಿಗಳ ನಾಶವಾಗುವುದರಿಂದ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಸಸ್ತನಿಯು ನಾಶವಾಗುವುದಲ್ಲದೆ ಅದರ ಜೊತೆಗೆ 2-3 ಮೀನಿನ ಜಾತಿಗಳು ಕೂಡ ಏನಾಗ್ತವೆ, ಕಣ್ಮರೆ ಆಗ್ತವೆ. ಇದರ ಅರ್ಥ ಇಷ್ಟೇ, ಪರಿಸರ ವ್ಯವಸ್ಥೆಯಲ್ಲಿ ಜೀವ ಸಂಕುಲ ಮತ್ತು ಪ್ರಾಣಿ ಸಂಕುಲಗಳ ಒಂದು ಮಹತ್ವ ಎಷ್ಟಿದೆ ಅಂತ ತಿಳ್ಕೊಬೋದು. ದೀಸ್ ಸೆಂಟೆನ್ಸ್ ಕ್ಯಾನ್ ಸೇಡ್ how to the environment or how to the various type of the plants and also the how to the biodiversity can very important role in the environment. ಪರಿಸರ ವ್ಯವಸ್ಥೆಯಲ್ಲಿ ಜೀವ ವೈವಿಧ್ಯತೆ ಆಗಿರ್ಬೋದು, ಪಕ್ಷಿ ಸಂಕುಲ, ಪ್ರಾಣಿ ಸಂಕುಲಗಳ ಮಹತ್ವವು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ನಾವು ಅರಿಬಹುದು. That's why if the every human beings cannot be destroy the nature and also they cannot eating the various type of the animals in the environment. ನಾವು ಇಲ್ಲಿ ವಿವಿಧ ರೀತಿಯಾದಂಥ ಆಹಾರವನ್ನು ಬಳಸ್ಕೊಳ್ಳಿಕ್ಕೆ ಕೂಡ ಪ್ರಾಣಿಗಳನ್ನು ನೋಡೋಣ, ಹೆಚ್ಚಿನ ಮಟ್ಟದಲ್ಲಿ ಕೂಡ ಬಳಸ್ಕೋಬಾರ್ದು. ಆ್ಯಂಡ್ if already I will say 2 birds can disappear in the environment, we can losing the one bird category as well as the 2 and 3 category of the fish can also disappear in the environment, and also the 35 category of the plants and 90 categories of the ants can ಡಿಸ್ಟ್ರಾಯ್ ಫ್ರಾಮ್ ದಿ ಎನ್ವೈರ್ಮೆಂಟ್. ಇಲ್ಲಿ ಏನಾಗ್ತದೆ, 2 ಪಕ್ಷಿಗಳ ನಾಶ ಆಗೋದ್ರಿಂದ ಅದರ ಒಂದು ಸಸ್ತನಿಯು ಕೂಡ ನಾಶವಾಗೋದಲ್ಲದೆ 2-3 ಜಾತಿಯ ಮೀನುಗಳು ಏನಾಗ್ತಾವೆ, ಕಣ್ಮರೆ ಆಗ್ತಾವೆ. ಅಷ್ಟೇ ಅಲ್ಲದೆ 35 ರೀತಿಯಾದಂಥ ಒಂದು ಸಸ್ಯ ಜಾತಿಗಳು ಮತ್ತು 90 ಜಾತಿಯ ಕೀಟಗಳು ಕೂಡ ಏನಾಗ್ತಾವೆ, ನಾಶವಾಗ್ತಾ ಇದ್ದಾವೆ. ಇಫ್ ದಿ ಒನ್ಲಿ 2 birds ಕ್ಯಾನ್ ಪರ್ಮನೆಂಟ್ಲಿ ಡಿಸಪಿಯರ್ ಇನ್ ದಿ ಎನ್ವೈರ್ಮೆಂಟ್, ವಿ ಕ್ಯಾನ್ ಆಲ್ಸೋ ಲಾಸ್ ದಿ 2-3 types of the category of the fish as well as the 35 category of the plants and also the 90 category of the ants can destroy from the environment. ಈ ಜೀವ ಪರಿಸರ ವ್ಯವಸ್ಥೆಯಿಂದ ಏನಾಗ್ತದೆ ಅಂದರೆ 35 ರೀತಿಯ ಜಾತಿ ಸಸ್ಯಗಳು, ಅದೇ ರೀತಿ 90 ಜಾತಿಯ ಕೀಟಗಳು ಕೂಡ ಏನಾಗ್ತವೆ, ನಾಶವಾಗ್ತಾ ಇರ್ತವೆ. If suppose example, kestrel, it is a one bird. This bird can every year eat the 300 rats. Kestrel, it is the one of the category of the bird. This bird can every year eat the 300 rats. ಅಂದರೆ ಕೆಸ್ಟ್ರಲ್ ಎಂಬ ಪಕ್ಷಿ ಏನು ಮಾಡ್ತದೆ, ಪ್ರತಿ ವರ್ಷವೂ 300 ಇಲಿಗಳನ್ನ ತಿಂತಾ ಇದೆ. ಇಟ್ಸ್ ನಥಿಂಗ್ ಬಟ್ ದಿ ಇಫ್ ದ್ಯಾಟ್ ಬರ್ಡ್ಸ್ ಕ್ಯಾನ್ ಡಿಸ್ಟ್ರಾಯ್ ದಿ ಅಂದರ್ ಟೈಪ್ ಆಫ್ ದಿ ಬರ್ಡ್ ಕೆಟಗರಿ ಕ್ಯಾನ್ ಡಿಸ್ಟ್ರಾಯ್. ಇಲ್ಲಿ ಕೆಸ್ಟ್ರಲ್ ಎಂಬ ಪಕ್ಷಿಯು 300 ಇಲಿಗಳನ್ನು ತಿಂತಾ ಇದೆ ಅಂದರೆ ಇಲ್ಲಿ ಅದು ಇಲಿಗಳ ಸಂತತಿಯನ್ನು ನಾಶ ಮಾಡ್ತಾ ಇದೆ ಅಂತ ಅರ್ಥ ಆಗ್ತದೆ, ಹೌದಾ? ಅದಕ್ಕಾಗಿ ಏನಾಗ್ತದೆ ಅಂದರೆ ಕೆಸ್ಟ್ರಲ್ ಎಂಬ ಪಕ್ಷಿಯು 300 ಇಲಿಗಳನ್ನು ತಿಂತಾ ಇದೆ ಅಂದರೆ ಅದು ಏನು ಮಾಡ್ತಾ, ಇಲಿಗಳ ಸಂತತಿಯನ್ನು ನಾಶ ಮಾಡ್ತಾ ಇದೆ. ಇಫ್ ಸಪೋಸ್ ಕೆಸ್ಟ್ರಲ್ ಬರ್ಡ್ ಈಟಿಂಗ್ ದಿ 300 rats ಎವ್ರಿ ಇಯರ್, ದ್ಯಾಟ್ಸ್ ವೈ ಇಟ್ ಈಸ್ ಕ್ಯಾನ್ ಡಿಸ್ಟ್ರಾಯ್ ದಿ if the kestrel bird eating the mouse, that's why kestrel bird can destroy the mouse category. ಅಂದರೆ ಇಲಿಗಳ ಸಂತತಿಯನ್ನು ಇದೇನು ಮಾಡ್ತದೆ, ನಾಶ ಮಾಡ್ತಾ ಇದೆ ಅಂತ ಅರ್ಥದ. ಆ್ಯಂಡ್ ಆಲ್ಸೋ ದಿ ಇಫ್ ಆಲ್ಸೋ ದಿ ಸ್ನೇಕ್ಸ್ ಆ್ಯಂಡ್ rats and
mouse, they can also eating depend upon the food person can depend upon the other ones, and also the rats, mouse can also eat the different type of the ants. That's why each and every organisms can depend upon the other organisms. If suppose kestrel birds can very less available in the environment, if the mouse can increase in the every year, and also the food grains also be losing 1/6 of in the ಎನ್ವೈರ್ಮೆಂಟ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೆಸ್ಟ್ರಲ್ ಎಂಬ ಪಕ್ಷಿ ಕೂಡ 300 ಇಲಿಗಳಂತೆ ಇತ್ತಾಯಿತು, ಅಂದರೆ ಇಲಿಗಳ ಸಂತತಿ ನಾಶ ಆಗ್ತಿತ್ತು. ಬಟ್ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದರೆ ಈ ಒಂದು ಕೆಸ್ಟ್ರಲ್ ಪಕ್ಷಿ ಈಗ ಇಲ್ಲಿ ನಮ್ಮ ಪರಿಸರ ವ್ಯವಸ್ಥೆಯಿಂದ ಕಣ್ಮರೆಯಾಗಿದೆ. ಈ ಕೆಸ್ಟ್ರಲ್ ಪಕ್ಷಿ ಇರೋದ್ರೆ 300 ಇಲಿಗಳಂತೆ ತಿಂತದೆ. ಈಗ ಕೆಸ್ಟ್ರಲ್ ಪಕ್ಷಿ ನಾಶವಾಗೋದ್ರಿಂದ ಇಲಿಗಳ ಸಂತತಿ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಇಲಿಗಳ ಸಂತತಿ ನಾಶವಾಗೋದ್ರಿಂದ ಆಹಾರ ಧಾನ್ಯಗಳನ್ನು ಕೂಡ ಏನು ಮಾಡ್ತಾವೆ, ಹೆಚ್ಚಿಗೆ ಏನು ಮಾಡ್ತಾವೆ, ತಿಂತಾ ಇದ್ದಾವೆ. ಇದರಿಂದ ಕೂಡ ಏನಾಗ್ತದೆ ಅಂದರೆ ನಾವು ಒಂದು ಆಹಾರ ಧಾನ್ಯಗಳ ಒಂದು ಶೇಖರಣೆ ಮಾಡಿಕೊಳ್ಳೋದು ಕೂಡ ಬಹಳಷ್ಟು ಕಠಿಣ ಆಗ್ತದೆ. ಇಫ್ ದ ಕ್ಯಾಸ್ಟ್ರಲ್ birds can eat the 300 rats, but nowadays we cannot see the kestrel birds. That's why rats can more available in the every home. If the rats can also eat the food grains, that's why human beings can 1/6 of the food grains can eat the only rats. That's why human beings are the lot of the suffer in the time of the store of the food grains. ಇಲ್ಲಿ ಕೆಸ್ಟ್ರಲ್ ಎಂಬ ಪಕ್ಷಿಯು ನಾಶವಾಗೋದ್ರಿಂದ ಏನಾಗುತ್ತೆ, ವಿವಿಧ ರೀತಿಯಾದಂಥ ಒಂದು ಇಲಿಗಳು ಕೂಡ ಏನು ಮಾಡ್ತವೆ ಅಂದರೆ ಹೆಚ್ಚು ಸಂತತಿಯನ್ನು ಮಾಡ್ತಾ ಇದ್ದಾವೆ. ಈ ರೀತಿಯಾಗಿ ಇಲಿಗಳ ಸಂಖ್ಯೆ ಹೆಚ್ಚಾಗೋದ್ರಿಂದ ಆಹಾರ ಧಾನ್ಯಗಳನ್ನು ಏನು ಮಾಡ್ತವೆ, 1ರಲ್ಲಿ 6% ಆಹಾರ ಧಾನ್ಯಗಳನ್ನು ಏನು ಮಾಡ್ತಾರೆ, ಇಲಿಗಳು ತಿಂತಾ ಇದ್ದಾವೆ. ಇದರಿಂದ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯಾಗಿ ಏನು ಮಾಡ್ತದೆ ಅಂದರೆ ಮಾನವರಿಗೂ ಕೂಡ ಏನಂತ ತೊಂದರೆ ಆಗ್ತಾ ಇದೆ. That's why if the birds can increase or decreasing rate, it can be more impact on the environment. That's why if the birds categories cannot destroy in the environment, yet also the human beings can very happy to living in the environment. ಈ ರೀತಿಯಾಗಿ ಏನು ಮಾಡ್ತಾವೆ ಅಂದರೆ ಒಂದು ಜಾತಿಯ ಒಂದು ಪಕ್ಷಿ ಏನಾದರೂ ನಾಶವಾದರೆ ಇಲ್ಲಿ ಇನ್ನೊಂದು ಜಾತಿಯ ಒಂದು ಪ್ರಾಣಿಗಳು ಹೆಚ್ಚಾಗಿ ಏನು ಮಾಡ್ತವೆ ಅಂದರೆ ಬಹಳಷ್ಟು ರೀತಿಯಾದಂಥ ಪ್ರತಿಕೂಲ ಪರಿಣಾಮವನ್ನು ಕೂಡ ಬೀರ್ತಾ ಇರ್ತವೆ. That's why if the every organisms protection, it is very important in the environment. If suppose every plant and the organisms can living in the ecosystem, that's why if the balancely can protect the ecosystem. ಇಲ್ಲಿ ಇದೇ ರೀತಿಯಾಗಿ ಕೂಡ ಅಂತ ಜೀವ ಸಂಕುಲಗಳು ಪ್ರಾಣಿ ಸಂಕುಲಗಳನ್ನು ಉಳಿಯುವಿಕೆಗೆ ಪ್ರಯತ್ನಿಸಿದಾದರೆ ಜೀವ ಪರಿಸರ ವ್ಯವಸ್ಥೆ ಕೂಡ ಏನಾಗ್ತದೆ, ಸಮತೋಲನದತ್ತ ಕೂಡ ಸಾಗ್ತದೆ. And also if the ecosystem protection, it is a very important role in the environment, and also the food chain and the food webs can important role for protection of the environment. ಜೀವ ಪರಿಸರ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಆಹಾರ ಜಾಲ ಮತ್ತು ಆಹಾರ ಒಂದು ಸರಪಳಿಯದು ಒಂದು ಪ್ರಮುಖವಾದಂಥ ಕಾರ್ಯ ಕೂಡ ಇದೆ, ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾ ಇರ್ತವೆ. ಆ್ಯಂಡ್ ಆಲ್ಸೋ ದಿ energy flow and nutrient cycling takes place through them. If nothing but if energy can flow from one tropic level to the other tropic level, that's why it is one of the importance for the food webs. If the food webs, if the various tropic levels can the various living organisms can living, that's why easily energy flow and the nutrients can transfer to the one tropic level to the other tropic level. That's why every organisms can living in the ಎಕೋಸಿಸ್ಟಮ್. ಅಂದರೆ ಇಲ್ಲಿ ಶಕ್ತಿಯೂ ಕೂಡ ಏನಾಗ್ತದೆ ಅಂದರೆ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಏನು ಮಾಡ್ಬೋದು ಅಂದರೆ ವರ್ಗಾವಣೆಯಾಗಿರುವಾಗ, ಅದೇ ರೀತಿ ಜೀವಸತ್ವವು ಕೂಡ ವರ್ಗಾವಣೆಯಾಗಿರುವಾಗ ಏನಾಗ್ತದೆ ಅಂದರೆ ಎಲ್ಲ ಪೋಷಣಾಸ್ತರಲ್ಲಿನ ಜೀವಿಗಳು ಕೂಡ ಏನು ಮಾಡ್ತದೆ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೂಡ ಏನು ಮಾಡುತ್ತದೆ ಅಂದರೆ
ತಲುಪ್ತಾ ಇರ್ತದೆ. ಅದಕ್ಕಾಗಿ ಏನಂತಾರೆ ಇದೇ ರೀತಿಯಾಗಿ ಚಕ್ರೀಯವಾಗಿ ಶಕ್ತಿಯ ಹರಿಯುವಿಕೆ ಆಗಿರ್ಬೋದು, ಪೋಷಕಾಂಶಗಳ ಒಂದು ಹರಿಯುವಿಕೆ, ಪೋಷಕಾಂಶಗಳ ವರ್ಗಾವಣೆ ಇರೋದ್ರಿಂದ ಬಹಳಷ್ಟು ಹೆಲ್ಪ್ ಆಗ್ತದೆ. ಆ್ಯಂಡ್ ದ ಮೂಮೆಂಟ್ ಆಫ್ ದಿ ಸಮ್ ಟಾಕ್ಸಿಕ್ substance in the ecosystem spread to kill the pests and the insect through the various trophic levels, their accumulation at the highest trophic levels. It is one of the importance for the food webs, the movement of the some toxic substance in the food web. Various toxic substance can available. If suppose one organism can depend upon the only various toxic substance, that toxic substance in the ecosystem can spread to the kill the pest and the insects. ಅಂದರೆ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಅಂಶಗಳು ಏನಾಗ್ತಾವಂದರೆ ಇಲ್ಲಿ ಸಂಯುಕ್ತಗಳಂತ ಕೂಡ ಕರಿತೇವೆ. ಇವು ಅವೈಲೇಬಲ್ ಆಗೋದ್ರೆ ಏನಾಗ್ತದೆ ಅಂದರೆ ಈ ಒಂದು ಆಹಾರ ಜಾಲದಲ್ಲಿ ಒಂದಕ್ಕೊಂದು ಏನಾಗ್ತಾವಂದರೆ ಕ್ರಿಮಿ ಕೀಟಗಳನ್ನು ಏನು ಮಾಡ್ತವೆ ಅಂದರೆ ಇವು ತಿಂತ ಹೋಗ್ತಾ ಇರ್ತವೆ. ಅಷ್ಟೇ ಅಲ್ಲದೆ ಇವು ಪ್ರತಿಯೊಂದು ರೀತಿಯಾದಂಥ ಪೋಷಣಾಸ್ತ್ರಗಳಲ್ಲೂ ಕೂಡ ಏನಾಗ್ತದೆ ಬಹಳಷ್ಟು ಆಗ್ತದೆ. ದ್ಯಾಟ್ಸ್ ವೈ ದ ಫೋರ್ತ್ significance of the food webs, the movement of the some toxic substance in the ecosystem to kill the pests and insects through the eurytrophic levels. ಅಂದರೆ ಪ್ರತಿಯೊಂದು ರೀತಿಯ ಪೋಷಣಾಸ್ತ್ರಗಳಲ್ಲಿ ಕೂಡ ಏನು ಹೋಗೋದ್ರಿಂದ ಪ್ರತಿಯೊಂದು ರೀತಿಯಾದಂಥ ಒಂದು ಜೀವಿಗಳನ್ನು ಕೂಡ ಏನು ಮಾಡ್ತಾವೆ ಅಂದರೆ ಇವು ಅಥವಾ ಕ್ರಿಮಿಕೀಟಗಳನ್ನು ತಿಂತ ಹೋಗ್ತಾ ಇರ್ತವೆ.